ನಾನು ಹಿಂದೆ ಒಂದು ಎಂಡೋಸ್ಕೋಪಿ ಮಾಡಿ ಬ್ಲೋಟಿಂಗ್ ಇದ್ರೆ, ಗ್ಯಾಸ್ಟ್ರೈಟಿಸ್ ಇದ್ರೆ, ರಿಫ್ಲೆಕ್ಸ್ ಇದ್ರೆ ಅಂತ ಹೇಳಿದ್ದೆ. ಸುಮಾರು ಜನ ಕಮೆಂಟ್ ಮಾಡಿದ್ರು, ನಾನು ಎಂಡೋಸ್ಕೋಪಿನ 5-6 ಸರಿ ಮಾಡಿದ್ದೀನಿ, ಆದರೂ ಸಹ ನನಗೆ ಇನ್ನೂ ಬ್ಲೋಟಿಂಗ್ ಇದೆ ಅಂತ. ಇನ್ನು ಕೆಲವರು ಹೇಳಿದ್ರು, ನಾನು ಎಂಡೋಸ್ಕೋಪಿ ಮಾಡಿಸಿದೆ, ಎಚ್ ಪೈಲರಿ ಬ್ಯಾಕ್ಟೀರಿಯಾ ಇತ್ತು, ನಾನು ಟ್ರೀಟ್ಮೆಂಟ್ ತಗೊಂಡೆ, ಮತ್ತೆ ಬ್ಲೋಟಿಂಗ್ ಇದೆ ಅಂತ ಹೇಳಿ. ಮತ್ತೆ ಕೆಲವರು ನೇರವಾಗಿ ನನಗೆ ಮೆಸೇಜ್ ಮಾಡಿದ್ರು. ಬ್ಲೋಟಿಂಗ್ ಬರೋದು ಒಂದೇ ಕಾರಣದಿಂದ ಅಲ್ಲ, ಬ್ಲೋಟಿಂಗು ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಇವತ್ತು ನಮ್ಮ ದೇಶದಲ್ಲಿ 30% ಇಷ್ಟು ಜನಕ್ಕೆ ಬ್ಲೋಟಿಂಗ್ ಇದೆ. ಈ ಬ್ಲೋಟಿಂಗ್ ನ ಫಂಕ್ಷನಲ್ ಡಿಸ್ಪೆಪ್ಸಿಯಾ ಅಂತ ಕರಿತಿದ್ದಾರೆ. ಅಲ್ಲಿ ಕಾರಣಗಳೇ ಇರಲ್ಲ, ಬ್ಲೋಟಿಂಗ್ ಇರುತ್ತೆ. ಬ್ಲೋಟಿಂಗ್ ಏನೇನು ಕಾರಣ ಇದೆಯಪ್ಪ ಅಂತ ಹೇಳಿದ್ರೆ, ಒಂದು ಎಚ್ ಪೈಲರಿ ಬ್ಯಾಕ್ಟೀರಿಯಾ ಬ್ಲೋಟಿಂಗ್ ಇರುತ್ತೆ. ಎರಡನೇದು IBS ಅಂತ ಕರಿತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್. ಇದನ್ನು ಸಹ ಎಂಡೋಸ್ಕೋಪಿ ಬಂದಿರುತ್ತೆ. IBS ಕಾನ್ಸ್ಟಿಪೇಷನ್ ಅಂತ ಒಂದಿದೆ, IBS ಡಯೇರಿಯಾ ಅಂತ ಒಂದಿದೆ. ಅಂದ್ರೆ ಬೇದಿ ಮತ್ತೆ ಕಾನ್ಸ್ಟಿಪೇಷನ್ ಆದಾಗ IBS ಇದ್ರೆ ಬ್ಲೋಟಿಂಗ್ ಆಗುತ್ತೆ. ನೆಕ್ಸ್ಟ್ ಕೆಲವರಿಗೆ ಫುಡ್ ಅಲರ್ಜಿ ಇರುತ್ತೆ, ಕೆಲವರಿಗೆ ಹಾಲು ಕುಡಿದ್ರೆ ಆಗಲ್ಲ, ಕೆಲವರಿಗೆ ಗೋಧಿ ಪದಾರ್ಥ ತಿಂದ್ರೆ ಆಗಲ್ಲ, ಕೆಲವರಿಗೆ ಡೈರಿ ಪ್ರಾಡಕ್ಟ್ಸ್ ತಿಂದ್ರೆ ಆಗಲ್ಲ. ಇಂಥವ್ರು ಸಹ ಬ್ಲೋಟಿಂಗ್ ಆಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಆಸಿಡ್ ಹೆಚ್ಚಾಗಿ ಉತ್ಪತ್ತಿ ಆದಾಗ ಬ್ಲೋಟಿಂಗ್ ಆಗುತ್ತೆ. ಮತ್ತೆ ಸಣ್ಣ ಕರಳಲ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಬೆಳೆದಿದ್ರೆ ಬ್ಲೋಟಿಂಗ್ ಆಗುತ್ತೆ. ಯಾವ ಕಾರಣ ಬ್ಲೋಟಿಂಗ್ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ನಾವು ಡೀಪ್ ಆಗಿ ರಕ್ತ ಪರೀಕ್ಷೆ ಮತ್ತು ಸಲೈವ ತಗೊಂಡು ಜೆನೆಟಿಕ್ ಲೆವೆಲ್ ಪರೀಕ್ಷೆ ಮಾಡಿ ಬ್ಲೋಟಿಂಗ್ ಕಾರಣ ಪತ್ತೆ ಹಚ್ಚಿ ನಾವು ಆ ಬ್ಲೋಟಿಂಗ್ ನ ಟ್ರೀಟ್ ಮಾಡ್ತೀವಿ. ಎಂಡೋಸ್ಕೋಪಿ ಒಂದೇ ಅಲ್ಲ, ನಿಮ್ಮ ಕಂಪ್ಲೀಟ್ ಜೀರ್ಣ ಏನು ಡೈಜೆಸ್ಟಿವ್ ಅಂತ ಕರಿತೀವಲ್ಲ, ಎಂಡೋಸ್ಕೋಪಿ ಒಂದೇ ಸೂತ್ರ ಅಲ್ಲ, ಅದಕ್ಕೆ ಬೇರೆ ಬೇರೆ ಟೆಸ್ಟ್ಗಳಿದೆ. ಹಾಗಾಗಿ ಯಾರಿಗೆ ಬ್ಲೋಟಿಂಗ್ ಇದ್ರೆ, ಯಾರಿಗೆ ಕಾನ್ಸ್ಟಿಪೇಷನ್ ಇದ್ರೆ, ಯಾರಿಗೆ ಬೇದಿ ಆಗ್ತಾ ಇದ್ರೆ, ಯಾರೇ ಸಣ್ಣ ಆಗ್ತಾ ಇದ್ರೆ, ಯಾರಿಗೆ ಮೋಷನ್ ನಲ್ಲಿ ಬ್ಲಾಕ್ ಕಲರ್ ಮೋಷನ್ ಹೋಗ್ತಿದ್ರೆ, ಯಾರಿಗೆ ಮೋಷನ್ ಅಲ್ಲಿ ಬ್ಲೀಡಿಂಗ್ ಆದ್ರೆ, ಇಂಥವ್ರು ದಯವಿಟ್ಟು ತಾವು ಒಂದು ಒಳ್ಳೆ ಗ್ಯಾಸ್ಟ್ರೋ ಎಂಟಾಲಜಿಸ್ಟ್ ನ ನೋಡಿದ್ರೆ ಬಹಳ ಒಳ್ಳೇದು. ನಾನು ನಿಮ್ಮ ಡಾಕ್ಟರ್ ಪರಮೇಶ್ವರ CM, ಗಟ್ ಸ್ಪೆಷಲಿಸ್ಟ್ ಮತ್ತು ಬಾಯಿ ಸ್ಪೆಷಲಿಸ್ಟ್, ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟಾಲಜಿ, ಬೆಂಗಳೂರು.